ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಎನ್ಡಿಎ ಮೈತ್ರಿ ಮೂಲಕ ಮುಂದಿನ ಎಲ್ಲಾ ಚುನಾವಣೆ ಎದುರಿಸುತ್ತೇವೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ನಿವೇಶನ ಹಂಚಿಕೆ ವಿಚಾರದಲ್ಲಿ ತೀವ್ರ ಆಕ್ಷೇಪ. ಗ್ರಾಮ ಸಭೆ ಮುಂದೂಡಿಕೆ. ಕಾಟೇನಹಳ್ಳಿಯಲ್ಲಿ ನಿವೇಶನ ಪಟ್ಟಿ ವಿರೋಧ. ಗ್ರಾಮ ಸಭೆ ಸ್ಥಗಿತ. ಬೂಡುಗುಂಟೆ ಸರ್ಕಾರಿ ಜಮೀನು ಮತ್ತು ಕೆರೆ ಜಾಗವನ್ನು ಒತ್ತುವರಿ. ಜಿಲ್ಲಾ ಸರ್ವೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟದ ಚುನಾವಣೆಯಲ್ಲಿ ಜಯಗಳಿಸಿರುವ ಜೆಡಿಎಸ್ ನಿರ್ದೇಶಕರು ನಿರಂತರವಾಗಿ ಉತ್ಪಾದಕರ ಮತ್ತು ರೈತರ ಸಂಪರ್ಕದಲ್ಲಿರಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಸಲಹೆ ನೀಡಿದರು. ನಗರದ ಹೊರಭಾಗದಲ್ಲಿರುವ ಪಕ್ಷದ ಕಚೇರಿ ಜೆಕೆ ಭವನದಲ್ಲಿ ಆಯೋಜಿಸಿದ್ದ ಹೊಸದಾಗಿ ನಿರ್ದೇಶಕರಾಗಿರುವ ಕೆಎನ್ ಆವಲಪ್ಪ ಮತ್ತು ಕೃಷ್ಣಾರೆಡ್ಡಿ ಅವರನ್ನು ಸನ್ಮಾನಿಸಿ ಮಾತನಾಡಿದರು. ಪಕ್ಷದಿಂದ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರು ಸಂಘಟಿತರಾಗಬೇಕು. ಒಕ್ಕೂಟದಲ್ಲಿ ಯಾವುದೇ ಅವ್ಯವಹಾರಗಳಿಗೆ ಅವಕಾಶ ನೀಡಬಾರದು. ಹಾಲು ಉತ್ಪಾದಕರಿಗೆ ದೊರೆಯುವ ಸಬ್ಸಿಡಿಗಳು, ಸಾಲ, ಹೆಚ್ಚಿನ ದರ ಕೊಡಿಸಬೇಕು. ಜಾನುವಾರುಗಳಿಗೆ ಅನಾರೋಗ್ಯ ದೂರುಗಳು ಬಂದರೆ ಕೂಡಲೇ ಪಶುವೈದ್ಯರನ್ನು ಸಂಪರ್ಕಿಸಿ ಕಳಿಸಿಕೊಡುವ ವ್ಯವಸ್ಥೆ ಮಾಡಬೇಕು ಅಂತ ಸೂಚಿಸಿದರು. ಗ್ರಾಮಗಳಲ್ಲಿ ಕೆಲಸ ಮಾಡುವಾಗ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ವಿಶ್ವಾಸವನ್ನು ಗಳಿಸಬೇಕು. ಡೇರಿಗಳಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು. ಕೈವಾರ ಕ್ಷೇತ್ರದಲ್ಲಿ ಪಕ್ಷದ ಕೇವಲ 21 ಮತಗಳಿದ್ದರೂ ಕೆಎನ್ ಆವಲಪ್ಪ ಜಯಗಳಿಸಿದ್ದು ಅವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಗಳಿಸಿಕೊಂಡ ವಿಶ್ವಾಸದಿಂದ ಅಂದರು. ರಾಜ್ಯದಲ್ಲಿ ಏನೇ ಬೆಳವಣಿಗೆಗಳಾದರೂ ಚಿಂತಾಮಣಿ ಕ್ಷೇತ್ರದಲ್ಲಿ ಮುಂಬರುವ ನಗರಸಭೆ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯಿತಿ ಸೇರಿದಂತೆ ಎಲ್ಲ ಚುನಾವಣೆಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗೂಡಿ ಕೆಲಸ ಮಾಡ್ತವೆ. 2 ಪಕ್ಷಗಳು ಜಂಟಿಯಾಗಿ ಚುನಾವಣೆಗಳನ್ನು ಎದುರಿಸಲಿವೆ ಅಂತ ಭರವಸೆ ನೀಡಿದರು. ಒಕ್ಕೂಟದ ಚುನಾವಣೆಯಲ್ಲಿ ಸೋತಿರುವ ಅಭ್ಯರ್ಥಿಗಳು ಎದೆಗುಂದಬಾರದು. ಸೋಲೆ ಗೆಲುವಿನ ಸೋಪಾನ ಎನ್ನುವಂತೆ ಕೆಲಸ ಮಾಡಬೇಕು. ಜನರ ವಿಶ್ವಾಸ ಗಳಿಸಿಕೊಂಡ್ರೆ ಮುಂದೆ ಬರುವ ಚುನಾವಣೆಗಳಲ್ಲಿ ಜಯ ಗಳಿಸಬಹುದು ಅಂತ ಹುರಿದುಂಬಿಸಿದ್ರು. ಬಿಜೆಪಿ ಮುಖಂಡ ವೇಣುಗೋಪಾಲ್, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ. ಅಧಿಕಾರಕ್ಕೆ ಬರುವ ಮುಂಚೆ 40% ಅಂತ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ವಿರುದ್ಧ 60% ಆರೋಪ ಮಾಡ್ತಿದ್ದಾರೆ. ಯಾವ ಕಚೇರಿಗಳಲ್ಲೂ ಜನಸಾಮಾನ್ಯರ ಕೆಲಸ ಆಗ್ತಿಲ್ಲ. ಸರ್ಕಾರದಲ್ಲಿ ಹಣವೂ ಇಲ್ಲದೆ ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡಿವೆ. ಗ್ಯಾರಂಟಿಗಳು ಸಹ ಸಮರ್ಪಕವಾಗಿ ಜನರಿಗೆ ದೊರೆತಿಲ್ಲ ಅಂತ ಆರೋಪಿಸಿದ್ರು. ವಿಜೇತರಾದ ಕೆಎನ್ ಆವಲಪ್ಪ ಮತ್ತು ಕೆಎನ್ ಕೃಷ್ಣಾರೆಡ್ಡಿ ಮಾತನಾಡಿದರು. ಮುಖಂಡರಾದ ಎನ್.ವಿ. ಶ್ರೀರಾಮರೆಡ್ಡಿ, ದೊಡ್ಡಬೊಮ್ಮೇನಹಳ್ಳಿ ವೆಂಕಟರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀನಿವಾಸರೆಡ್ಡಿ, ಸುಬ್ಬಾರೆಡ್ಡಿ, ರವಿ, ಪ್ರಕಾಶ್ ಮತ್ತಿತರ ಪಕ್ಷದ ಎಲ್ಲ ಮುಖಂಡರು ಭಾಗವಹಿಸಿದರು. ಇಮ್ರಾನ್ ಖಾನ್, ಆರ್.ಕೆ. ಚಿಂತಾಮಣಿ, ರಾಯಲ್ಸ್ ಕನ್ನಡ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ಹಂಚಿಕೆ ಸಂಬಂಧ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮ ಸಭೆಯು ಕಾಟೇನಹಳ್ಳಿ ಗ್ರಾಮದ ನಿವೇಶನ ಪಟ್ಟಿ ವಿಚಾರದಲ್ಲಿ ಉಂಟಾದ ಭಿನ್ನಾಭಿಪ್ರಾಯ ಹಾಗೂ ಗದ್ದಲದಿಂದಾಗಿ ಅರ್ಧಕ್ಕೆ ಮೊಟಕುಗೊಂಡ ಘಟನೆ ನಡೆದಿದೆ. కదా మీరు మేము ఇచ్చిన అర్జీ ప్రకారంగా మాకు ఇచ్చినట్లు అక్లాజ్మెంట్ ప్రకారంగా మిగతా వేం దాఖలాలు మాకు చూపించండి. ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಟೇನಹಳ್ಳಿ, ಚಿಕ್ಕನಂಚೇರ್ಲು ಹಾಗೂ ಮಲ್ಲೇನಹಳ್ಳಿ ಗ್ರಾಮಗಳ ವಸತಿ ರಹಿತರಿಗೆ ನಿವೇಶನ ಹಂಚುವ ನಿಟ್ಟಿನಲ್ಲಿ ಈ ಹಿಂದೆ ನಡೆಸಲಾಗಿದ್ದ ಸಭೆಯು ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಪುನಃ ಹಮ್ಮಿಕೊಳ್ಳಲಾಗಿದ್ದ ಮರು ಗ್ರಾಮ ಸಭೆಯಲ್ಲಿ ಸರ್ಕಾರದ ಮೀಸಲಾತಿ ನಿಯಮಗಳಾದ ಎಸ್ಸಿ, ಎಸ್ಟಿ, ಒಬಿಸಿ, ಅಂಗವಿಕಲರು, ಸೈನಿಕರು ಹಾಗೂ ಮಂಗಳಮುಖಿಯರಿಗೆ ಇರುವ ಅವಕಾಶಗಳ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿಯವರು ವಿವರಣೆ ನೀಡಿದರು. ಚಿಕ್ಕನಂಚೇರ್ಲು ಮತ್ತು ಮಲ್ಲೇನಹಳ್ಳಿ ಗ್ರಾಮಗಳ ರೈತರು ಹಾಗೂ ಅರ್ಜಿದಾರರು ಅಧಿಕಾರಿಗಳ ವಿವರಣೆಗೆ ಸಮ್ಮತಿ ಸೂಚಿಸಿದರು. ಆದರೆ ಕಾಟೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 69ಕ್ಕೆ ಸಂಬಂಧಿಸಿದ ನಿವೇಶನ ಹಂಚಿಕೆ ಪಟ್ಟಿಯನ್ನು ಓದುತ್ತಿದ್ದಂತೆ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು. ಸ್ಥಳೀಯ ನಿವಾಸಿಗಳಾದ ಚಲಪತಿ, ವೆಂಕಟೇಶ್ ಹಾಗೂ ನರಸಿಂಹಮೂರ್ತಿಯವರು ಮಾತನಾಡಿ, ಪ್ರಸ್ತುತ ಸಿದ್ಧಪಡಿಸಿರುವ ಪಟ್ಟಿಯು ಅವೈಜ್ಞಾನಿಕವಾಗಿದೆ, ಅರ್ಹರನ್ನ ಪರಿಗಣಿಸದೆ ಪಟ್ಟಿ ತಯಾರಿಸಲಾಗಿದೆ ಅಂತ ದೂರಿದರು. ಈ ಹಿಂದೆಯೂ ಇದೇ ವಿಚಾರವಾಗಿ ಸಭೆ ರದ್ದಾಗಿದ್ದನ್ನು ನೆನಪಿಸಿದ ಅವರು ಕೂಡಲೇ ಪಟ್ಟಿಯನ್ನು ಮರುಪರಿಶೀಲಿಸುವಂತೆ ಒತ್ತಾಯಿಸಿದರು. ಗ್ರಾಮಸ್ಥರ ಆಕ್ರೋಶ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಭೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಬಳಿಕ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಹೊಸದಾಗಿ ಅರ್ಜಿ ಸಲ್ಲಿಸಲು ಇಚ್ಛಿಸುವವರಿಗೆ ಹಾಗೂ ದಾಖಲೆಗಳನ್ನು ಒದಗಿಸಲು ಬಾಕಿ ಇರುವವರಿಗೆ 1 ತಿಂಗಳ ಕಾಲಾವಕಾಶ ನೀಡುವುದಾಗಿ ಘೋಷಿಸಿದರು. ಮುಂದಿನ 1 ತಿಂಗಳವರೆಗೆ ಹೊಸ ಅರ್ಜಿಗಳನ್ನು ಸ್ವೀಕರಿಸಿ ಅವುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಬಳಿಕವೇ ಮುಂದಿನ ಹಂಚಿಕೆ ಪ್ರಕ್ರಿಯೆ ನಡೆಸಲಾಗುವುದು ಅಂತ ತಿಳಿಸಿ ಸಭೆಯನ್ನು ಮುಕ್ತಾಯಗೊಳಿಸಿದರು. ಸಭೆಯ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಂಗಳಮ್ಮ ಚೌಡಾರೆಡ್ಡಿ, ಸಿಡಿಪಿಒ ರಫೀಕ್, ಪಿಡಿಒ ನರಸಿಂಹಮೂರ್ತಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. కదా మీరు మేము ఇచ్చిన అర్జీ ప్రకారంగా మాకు ఇచ్చినట్లు అక్లాజ్మెంట్ ప్రకారంగా మిగతా వేం దాఖలాలు మాకు చూపించండి. ಚೇಳೂರು ತಾಲೂಕಿನ ಬುರುಡುಗುಂಟೆ ಗ್ರಾಮದ ಸರ್ಕಾರಿ ಜಮೀನು ಮತ್ತು ಕೆರೆ ಜಾಗವನ್ನು ಒತ್ತುವರಿ ಮಾಡಲು ಚೇಳೂರು ತಹಶೀಲ್ದಾರ್ ಮತ್ತು ಕಂದಾಯ ಅಧಿಕಾರಿಗಳು ಶಾಮೀಲು ಆಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎಂದು
ಬುರುಳುಗುಂಟೆ ಗ್ರಾಮದ ವೆಂಕಟರಮಣಪ್ಪ ಎಂಬುವರು ನೀಡಿದ ದೂರಿನ ಮೇಲೆ ಇಂದು ಜಿಲ್ಲಾ ಸರ್ವೆ ಅಧಿಕಾರಿಗಳು ಗ್ರಾಮದಲ್ಲಿ ಸರ್ವೆ ಕಾರ್ಯ ನಡೆಸಿದರು. ಬುರುಡುಗುಂಟೆ ಗ್ರಾಮದ ವೆಂಕಟರಮಣಪ್ಪ ಎನ್ನುವರು ಚಿಂತಾಮಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿ ಚೇಳೂರು ತಾಲೂಕು ಚಿಲಕನೇರ್ಪು ಹೋಬಳಿ ಬುರುಡುಗುಂಟೆ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 39 ಗುಂಟೆ ಪಟೇಲ್ ಜಬ್ಬರ್ ಖಾನ್ ಮತ್ತು ಗೌಸ್ ಖಾನ್ ಮತ್ತು ಇದರಲ್ಲಿ ಖರಾಬು 4 ಗುಂಟೆ ಜಮೀನು 1919ರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಪೊಲೀಸ್ ಠಾಣೆಗೆ 4 ಗುಂಟೆ ಜಮೀನು ಮಂಜೂರು ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಕಟ್ಟಡದ ಸುತ್ತ 30 ಅಡಿ ಕಾಂಪೌಂಡ್, ದಕ್ಷಿಣಕ್ಕೆ ರಸ್ತೆ, ಪಶ್ಚಿಮಕ್ಕೆ ಸರ್ಕಾರಿ ರಸ್ತೆ. ಇದರಲ್ಲಿ 7 ಜನಕ್ಕೆ ನಿವೇಶನಗಳನ್ನು ಮಾರಾಟ ಮಾಡಿರ್ತಾರೆ. ಅದರಲ್ಲಿ 5 ಅಡಿಗಳು ಖರಾಬು ಮತ್ತು 5 ಅಡಿಗಳು PWD ರಸ್ತೆಯಲ್ಲಿರುತ್ತದೆ. ಸದರಿ ಜಮೀನಿನ ಉತ್ತರಕ್ಕೆ ಸರ್ವೆ ನಂಬರ್ 1ರಲ್ಲಿ ಕೆರೆಯ ಜಾಗವನ್ನು 8 ಮನೆಗಳಿಗೆ ನೀಡಿದ್ದಾರೆ. ಅದನ್ನು ಪಂಚಾಯಿತಿ ಅಧಿಕಾರಿ ಅವರಿಗೆ ಸುಳ್ಳು ದಾಖಲೆ ಮಾಡಿಕೊಟ್ಟ ಪರಿಣಾಮ ಸದರಿ ಜಮೀನು ಭೂ ಪರಿವರ್ತನೆ ಸಹ ಆಗಿದೆ. ಈ ಬಗ್ಗೆ ಅಂದಿನ ಚಿಂತಾಮಣಿ ತಹಶೀಲ್ದಾರ್ ಅವರು ದೂರು ಸಲ್ಲಿಸಿದ್ದು, ಅವರು ಲಂಚವನ್ನು ತೆಗೆದುಕೊಂಡು ಯಾವುದೇ ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ ಅಂತ ದೂರಿನಲ್ಲಿ ವಿವರಿಸಿದ್ದಾರೆ. ನೂತನ ತಾಲೂಕಾದ ನಂತರ ಚೇಳೂರು ತಹಶೀಲ್ದಾರ್ ಅವರು ಮತ್ತು ರೆವೆನ್ಯೂ ಅಧಿಕಾರಿಗಳು RI ಮತ್ತು ಸರ್ವೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು, ಅವರು ಸಹ ಶಾಮೀಲಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ದೂರು ಸಲ್ಲಿಸಿದ್ದ ಪರಿಣಾಮ ಇಂದು ಜಿಲ್ಲಾ ಸರ್ವೆ ಇಲಾಖೆಯ ಸರ್ವೆ ಅಧಿಕಾರಿ ನಾರಾಯಣಸ್ವಾಮಿ, RI ಮುನಿರಾಜು, ಸರ್ವೆ ಸೂಪರ್ವೈಸರ್ ಶಿವಪ್ರಸಾದ್, ಭೂಮಾಪಕರಾದ ರವೀಂದ್ರ ರೆಡ್ಡಿ ನೇತೃತ್ವದಲ್ಲಿ ಸರ್ವೆ ನಡೆಸಿದ ನಂತರ ಸದರಿ ಜಮೀನನ್ನು ಕಾರ್ಯಪಾಲಕ ಅಭಿಯಂತರರು ಸಣ್ಣ ನೀರಾವರಿ ಇಲಾಖೆಯ ಚಿಕ್ಕಬಳ್ಳಾಪುರ ಅವರು ನಿರ್ವಹಣೆ ಮಾಡಲು ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ಕೆಂಚರ್ಲಹಳ್ಳಿ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು. ಗುಂಟೆ ವೆಂಕಟರಮಣಪ್ಪ ಅಂತ ಕೆರೆ ನಮ್ಮದು ಸರ್ವೆ ನಂಬರ್ 345 ಒತ್ತುವರಿ ಮಾಡ್ಕೊಂಡಿದ್ರು. ಅದಕ್ಕೆ ನಾನು ಇದು ತಹಸೀಲ್ದಾರ್ಗೆ, ಮೈನರ್ ಇರಿಗೇಷನ್ ಅವ್ರಿಗೆ, ಕೃಷ್ಣ ಬೈರೇಗೌಡರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದರು. ಅವ್ರು ಬಂದು ಇವತ್ತು ಸರ್ವೆ ಮಾಡಿದ್ದಾರೆ. ಅದೇನಿದ್ರು ಅದು ಮಾಡಲಿ, ಕರೆಕ್ಟಾಗಿ ಮಾಡಿದ್ದಾರೆ. ಮೈನರ್ ಇರಿಗೇಷನ್ ಅವ್ರಿಗೆ ಒಪ್ಪಿಸಿದ್ದಾರೆ. ಅವ್ರು ಬಂದು ಇದು ಮಾಡ್ತಾರೆ, ಅದು ಇದ್ರ ಪ್ರಕಾರ ಆಗಲಿ. ಸರ್ವೆ ಮಾಡಿದ್ರಲ್ಲ, ಸರ್ವೆ ಪ್ರಕಾರ ಅದು ಸರ್ವೆ ಮಾಡಲಿ. ಇವರು ಈಗ PDO ಅವರು ಸರ್ವೆ, ತಾಲೂಕು ಸರ್ವೆ ಅವರು ಬಂದು ಇದು ಮಾಡಿ ಇಷ್ಟಿಗೆ ಇದು ಮಾಡಿದ್ದಾರೆ. ಮತ್ತು ಈ ತಾಲೂಕು ಇವರು ಮೈನರ್ ಇರಿಗೇಷನ್ ಅವ್ರು ಬಂದು ಇದು ಮಾಡ್ತಾರೆ. ಅದು ಹೋಗಿ ಅವರು ಡಿಸ್ಪಾಚ್ ಮಾಡಿ ಅವರು ಇಂಜಿನಿಯರ್ನ ಇದು ಮಾಡಿ ಬರ್ತೀವಿ ಅಂತ ಹೇಳ್ತಾರೆ. ಇದೇ ಫಸ್ಟು. ಹೌದಾ? ಇದೇ ಫಸ್ಟು. ಯಾರೇ ಆಗಲಿ, ಎಷ್ಟು ಅಂತ ಬಲವಂತ ಅವನೇ ಆಗಲಿ, ಯಾರೇ ಆಗಲಿ, ನಾನು ಇದನ್ನು ಇದಕ್ಕೆ ಸರ್ವೆ ಮಾಡಿಸೋವ್ರಿಗೂ ನಾನು ಬಿಡಲ್ಲ. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ದೇವಾಲಯ ಶ್ರೀ ವೇಣುಗೋಪಾಲ ಸ್ವಾಮಿ ಎಂದು ಬ್ರಹ್ಮ ರಥೋತ್ಸವ ಸಂಭ್ರಮ ತೇರು ಎಳೆದು ಸಂಭ್ರಮಿಸಿದ ಲಕ್ಷಾಂತರ ಜನ. ವರ್ಷಕ್ಕೆ ಒಂದು ಬಾರಿ ಬೆಲೆ ಕಟ್ಟಲಾಗದ ವಜ್ರ ವೈಢೂರ್ಯಗಳನ್ನು ಹಾಕಿ ಬಿಗಿ ಭದ್ರತೆಯಲ್ಲಿ ದೇವರ ಮೆರವಣಿಗೆ ಸಾಗಿದೆ. ಈ ಕುರಿತ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಹೌದು, ಹೀಗೆ ಲಕ್ಷಾಂತರ ಮಂದಿ ಜನಜಂಗುಳಿ ಹಗ್ಗವನ್ನು ಹಿಡಿದು ತೇರು ಎಳೆಯುತ್ತಿರುವ ಭಕ್ತಾದಿಗಳು. ಮತ್ತೊಂದು ಕಡೆ ವಜ್ರ ವೈಢೂರ್ಯದ ಜೊತೆಗೆ ಬೆಲೆ ಕಟ್ಟಲಾಗದ ಒಡವೆಗಳನ್ನು ಹಾಕಿ ದೇವರ ಮೂರ್ತಿಯನ್ನು ಶೃಂಗಾರ ಮಾಡ್ತಿರುವ ಅರ್ಚಕರು.
ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಳಿ. ಪೂರ್ಣಿಮೆ ಮರುದಿನ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಈ ದಿನ ತಾಲೂಕು ಆಡಳಿತ ಸಕಲ ಭದ್ರತೆಯ ನಡುವೆ ವಜ್ರಾಭರಣದಿಂದ ಮಾಡಿದ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡಲಾಗುತ್ತದೆ. ಮೇಲುಕೋಟೆಯ ನಂತರ ಬೆಲೆ ಕಟ್ಟಲಾಗದ ರತ್ನಖಚಿತ ಆಭರಣಗಳನ್ನು ಹೊಂದಿರೋದು ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಮಾತ್ರ. ಹಾಗಾಗಿ ಆ ಒಡವೆ ಧರಿಸಿದ ಸ್ವಾಮಿಯ ದರ್ಶನಕ್ಕಾಗಿ ಜನರು ಮುಗಿಬಿದ್ದಿದ್ರು. ಪ್ರಸಿದ್ಧ ನವರತ್ನ ವಜ್ರ ವೈಡೂರ್ಯ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ರಥೋತ್ಸವ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವ ನಡೆಯಿತು. ದೇವರ ರಥಕ್ಕೆ ಗರುಡ 3 ಸುತ್ತು ಸುತ್ತಿದ ನಂತರ ರಥವನ್ನು ಮಧ್ಯಾಹ್ನ 2:10ಕ್ಕೆ ಸರಿಯಾಗಿ ಸಲ್ಲುವ ಶುಭ ಅಭಿಜಿನ್ ಮುಹೂರ್ತದಲ್ಲಿ ಎಳೆಯಲಾಯಿತು. ಹರಕೆ ಹೊತ್ತಿದ ಭಕ್ತಾದಿಗಳು ದೇವರ ರಥಕ್ಕೆ ಬಾಳೆಹಣ್ಣನ್ನು ಎಸೆದು ಇಷ್ಟಾರ್ಥಗಳು ಈಡೇರುವಂತೆ ಬೇಡಿಕೊಂಡರು. ಇನ್ನು ಸಾವಿರಾರು ಜನ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಶ್ರೀ ಚೌಡೇಶ್ವರಿ ದೇವಿ ಆಡಳಿತ ವತಿಯಿಂದ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡಿದ್ರು. ಒಟ್ಟಾರೆ ದೇವನಹಳ್ಳಿಯಲ್ಲಿಂದು ಬ್ರಹ್ಮ ರಥೋತ್ಸವ ನಡೆದಿದ್ದು ಜನರು ದೇವರ ಕೃಪೆಗೆ ಪಾತ್ರರಾದರು. ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿತ್ತು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಅವಧಿ ಪೂರ್ಣ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್ ಹಾಗೂ ಖಾದಿ ಬೋರ್ಡ್ ಅಧ್ಯಕ್ಷ ಆರ್ ಜಯರಾಮ್ ಭಾಗಿಯಾಗುವುದರ ಮೂಲಕ ಸರ್ವ ಸದಸ್ಯರಿಗೆ ಅಭಿನಂದಿಸಿದರು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯ ಅವಧಿ ಪೂರ್ಣ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್ ಹಾಗೂ ಖಾದಿ ಬೋರ್ಡ್ ಅಧ್ಯಕ್ಷ ಆರ್ ಜಯರಾಮ್ ಭಾಗಿಯಾಗುವುದರ ಮೂಲಕ ಸರ್ವ ಸದಸ್ಯರಿಗೆ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಲಿನಿ ಬಿಎಸ್ ನಾರಾಯಣಸ್ವಾಮಿ, ಉಪಾಧ್ಯಕ್ಷೆ ರಶ್ಮಿ ಎಂ ಮುನಿರಂಗಪ್ಪ, ಸದಸ್ಯರಾದ ಕೆಆರ್ ನಾಗೇಶ್, ವೆಂಕಟಸ್ವಾಮಿ ಎಸ್ಜಿ, ನಾಗೇಶ್ ಕೆಆರ್, ಲಕ್ಷ್ಮೀಕಾಂತ ಕೆಎಂ, ಮಂಜುನಾಥ ಎಸ್ಜಿ, ಅಂಬುಜಾ ಸಿ ಕೃಷ್ಣಪ್ಪ, ವನಜಾಕ್ಷಮ್ಮ, ಕೃಷ್ಣಯ್ಯ, ಪವಿತ್ರ ಎನ್ ಅಂಬರೀಶ್, ನಿವಿತಾ ಆರ್ ಮಂಜುನಾಥ್, ಆಶಾ ಎಸ್ ದಾಸ, ಆಶಾ ಕೆಎಸ್ ಅಯ್ಯರ್, ಮೇಘಶ್ರೀ ಎನ್ ನರಸಿಂಹಮೂರ್ತಿ, ಮೋಸಿನ್ ತಾಜ್, ನಜೀರ್ ಅಹಮದ್, ಪಿ ನಾಗೇಶ್, ಮಂಜುನಾಥ್ ಎನ್, ನಂದಿನಿ ಎಸ್ಜಿ, ಶಿಲ್ಪಾ ಕೆಎಂ ಪ್ರಕಾಶ್, ವೆಂಕಟೇಶ್ ಎಸ್ಎಂ, ನೇತ್ರಾವತಿ ಜಿ ಮುನಿಶಾಮಪ್ಪ, ಪಿಡಿಒ ಶ್ರೀನಿವಾಸ್, ಕಾರ್ಯದರ್ಶಿ ಸೀನಪ್ಪ, ಗ್ರಾಮ ಪಂಚಾಯಿತಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎನ್ಡಿಎ ಮೈತ್ರಿ ಮೂಲಕ ಮುಂದಿನ ಎಲ್ಲಾ ಚುನಾವಣೆ ಎದುರಿಸುತ್ತೇವೆ, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ನಿವೇಶನ ಹಂಚಿಕೆ ವಿಚಾರದಲ್ಲಿ ತೀವ್ರ ಆಕ್ಷೇಪ, ಗ್ರಾಮ ಸಭೆ ಮುಂದೂಡಿಕೆ. ಕಾಟೇನಹಳ್ಳಿಯಲ್ಲಿ ನಿವೇಶನ ಪಟ್ಟಿ ವಿರುದ್ಧ ವಿರೋಧ, ಗ್ರಾಮ ಸಭೆ ಸ್ಥಗಿತ. ಬೂಡುಗುಂಟೆ ಸರ್ಕಾರಿ ಜಮೀನು ಮತ್ತು ಕೆರೆ ಜಾಗವನ್ನು ಒತ್ತುವರಿ, ಜಿಲ್ಲಾ ಸರ್ವೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.